ನಮಸ್ಕಾರ ಗೆಳೆಯರೆ. ಇಂದು ನಾವು ಒಂದು ವಿಚಿತ್ರ ಜಲಚರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಜೀವಿಯ ಹೆಸರು ಆಫ್ರಿಕನ್ ಕ್ಲಾಡ್ ಫ್ರಾಗ್. ಇದರ ವೈಜ್ಞಾನಿಕ ಹೆಸರು ಕ್ಸಿನೋಪಸ್ ಲೇವಿಸ್. ಇದು ಮೂಲತಃ ದಕ್ಷಿಣ ಆಫ್ರಿಕಾದ ಕೆರೆ ಮತ್ತು ನದಿಗಳಲ್ಲಿ ಕಂಡುಬರುತ್ತದೆ. ಈ ಕಪ್ಪೆಗಳು ನೋಡಲು ಸಾಮಾನ್ಯ ಕಪ್ಪೆಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿವೆ. ಇವುಗಳ ಇಂಗಾಲುಗಳಲ್ಲಿ 3 ಸಣ್ಣ ಕಪ್ಪು ಉಗುರುಗಳಿರುತ್ತವೆ. ಈ ಉಗುರುಗಳ ಕಾರಣದಿಂದಲೇ ಇದಕ್ಕೆ ಕ್ಲಾಡ್ ಫ್ರಾಗ್ ಎಂದು ಹೆಸರು ಬಂದಿದೆ. ಇವುಗಳು ತಮ್ಮ ಇಡೀ ಜೀವನವನ್ನು ಹೆಚ್ಚಾಗಿ ನೀರಿನಲ್ಲೇ ಕಳೆಯುತ್ತವೆ. ಇವು ಸಂಪೂರ್ಣ ಜಲಚರ ಪ್ರಾಣಿಗಳು ಎಂದು ಕರೆಯಲ್ಪಡುತ್ತವೆ. ಈ ಕಪ್ಪೆಗಳ ದೇಹವು ಚಪ್ಪಟೆಯಾಗಿರುತ್ತದೆ. ಇದರ ಚರ್ಮವು ತುಂಬಾ ನಯವಾಗಿದ್ದು ಜಾರುವ ಗುಣ ಹೊಂದಿದೆ. ಇವುಗಳಿಗೆ ಇತರೆ ಕಪ್ಪೆಗಳಂತೆ ರೆಪ್ಪೆಗಳು ಇರುವುದಿಲ್ಲ. ಹಾಗೆಯೇ ಇವುಗಳಿಗೆ ಕಿವಿಯ ಹೊರಭಾಗ ಅಥವಾ ಇಯರ್ ಡ್ರಮ್ಸ್ ಇರುವುದಿಲ್ಲ. ಈ ಕಪ್ಪೆಯ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಇದಕ್ಕೆ ನಾಲಿಗೆಯೇ ಇಲ್ಲ. ಹೌದು, ಆಹಾರ ಹಿಡಿಯಲು ಇದು ನಾಲಿಗೆಯನ್ನು ಬಳಸುವುದಿಲ್ಲ. ಇದು ತನ್ನ ಮುಂಗಾಲುಗಳನ್ನು ಬಳಸಿ ಆಹಾರವನ್ನು ಬಾಯಿಗೆ ತಳ್ಳುತ್ತದೆ. ಇವುಗಳ ಕಣ್ಣುಗಳು ತಲೆಯ ಮೇಲ್ಭಾಗದಲ್ಲಿರುತ್ತವೆ. ಇದರಿಂದ ಇವು ನೀರಿನ ಮೇಲ್ಮೈಯನ್ನು ಸುಲಭವಾಗಿ ಗಮನಿಸಬಹುದು. ಇವು ಮಾಂಸಾಹಾರಿ ಜೀವಿಗಳಾಗಿವೆ. ಸಣ್ಣ ಮೀನುಗಳು, ಕೀಟಗಳು ಮತ್ತು ಹುಳಗಳನ್ನು ಇವು ತಿನ್ನುತ್ತವೆ. ಇವುಗಳಿಗೆ ಹಲ್ಲುಗಳು ಕೂಡ ಇರುವುದಿಲ್ಲ. ಇವು ತಮ್ಮ ಆಹಾರವನ್ನು ಅಗಿಯದೆ ನೇರವಾಗಿ ನುಂಗುತ್ತವೆ. ಈ ಕಪ್ಪೆಗಳು ನೀರಿನ ಅಡಿಯಲ್ಲಿ ಬಹಳ ಸಮಯ ಇರಬಲ್ಲವು. ಆದರೆ ಉಸಿರಾಡಲು ಆಗಾಗ ನೀರಿನ ಮೇಲ್ಮೈಗೆ ಬರಬೇಕಾಗುತ್ತದೆ. ಇವುಗಳಿಗೆ ಶ್ವಾಸಕೋಶಗಳಿವೆ, ಆದರೆ ಚರ್ಮದ ಮೂಲಕವೂ ಆಮ್ಲಜನಕ ಪಡೆಯುತ್ತವೆ. ಇವುಗಳು ನೀರಿನಲ್ಲಿ ತುಂಬಾ ವೇಗವಾಗಿ ಈಜಬಲ್ಲವು. ಇವುಗಳ ಇಂಗಾಲುಗಳು ತುಂಬಾ ಶಕ್ತಿಯುತವಾಗಿರುತ್ತವೆ. ಈ ಕಪ್ಪೆಗಳು ಅಂದಾಜು 5 ರಿಂದ 12 ಇಂಚು ಉದ್ದ ಬೆಳೆಯುತ್ತವೆ. ಹೆಣ್ಣು ಕಪ್ಪೆಗಳು ಗಂಡು ಕಪ್ಪೆಗಳಿಗಿಂತ ದೊಡ್ಡದಾಗಿರುತ್ತವೆ. ಇವುಗಳ ಜೀವಿತಾವಧಿ ಸುಮಾರು 15 ರಿಂದ 20 ವರ್ಷಗಳು. ವಿಜ್ಞಾನದ ಲೋಕದಲ್ಲಿ ಈ ಕಪ್ಪೆಗೆ ದೊಡ್ಡ ಇತಿಹಾಸವಿದೆ. 1940ರ ದಶಕದಲ್ಲಿ ಇವುಗಳನ್ನು ಗರ್ಭಧಾರಣೆ ಪರೀಕ್ಷೆಗೆ ಬಳಸಲಾಗುತ್ತಿತ್ತು. ಮನುಷ್ಯರ ಗರ್ಭಧಾರಣೆಯನ್ನು ಪತ್ತೆ ಹಚ್ಚಲು ಇವು ಸಹಾಯ ಮಾಡುತ್ತಿದ್ದವು. ಈ ವಿಧಾನವನ್ನು ಆಲ್ಗೆನ್ ಟೆಸ್ಟ್ ಎಂದು ಕರೆಯಲಾಗುತ್ತಿತ್ತು. ಹೆಣ್ಣು ಕಪ್ಪೆಗೆ ಗರ್ಭಿಣಿಯ ಮೂತ್ರವನ್ನು ಚುಚ್ಚುಮದ್ದಾಗಿ ನೀಡಲಾಗುತ್ತಿತ್ತು. ಒಂದು ವೇಳೆ ಆ ಮಹಿಳೆ ಗರ್ಭಿಣಿಯಾಗಿದ್ದರೆ ಕಪ್ಪೆ ಮೊಟ್ಟೆ ಇಡುತ್ತಿತ್ತು. ಈ ಪ್ರಕ್ರಿಯೆಯೇ ಕೇವಲ 12 ಗಂಟೆಗಳಲ್ಲಿ ಫಲಿತಾಂಶ ನೀಡುತ್ತಿತ್ತು. ಇದರಿಂದಾಗಿ ಸಾವಿರಾರು ಕಪ್ಪೆಗಳನ್ನು ಆ ಕಾಲದಲ್ಲಿ ರಫ್ತು ಮಾಡಲಾಗುತ್ತಿತ್ತು. ಆಧುನಿಕ ಕಿಟ್ಗಳು ಬರುವವರೆಗೆ ಇವೇ ಮುಖ್ಯ ಆಧಾರವಾಗಿದ್ದವು. ಈ ಕಪ್ಪೆಗಳನ್ನು ಜೆನೆಟಿಕ್ಸ್ ಸಂಶೋಧನೆಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಇವುಗಳ ಭ್ರೂಣಗಳು ಪಾರದರ್ಶಕವಾಗಿದ್ದು ಅಧ್ಯಯನಕ್ಕೆ ಸುಲಭವಾಗಿವೆ. ಇವುಗಳನ್ನು ಬಾಹ್ಯಾಕಾಶಕ್ಕೂ ಕಳಿಸಲಾಗಿದೆ ಎಂಬುದು ವಿಶೇಷ. ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಇವು ಹೇಗೆ ಬೆಳೆಯುತ್ತವೆ ಎಂದು ಪರೀಕ್ಷಿಸಲಾಗಿತ್ತು. ಇವುಗಳು ತಮ್ಮ ಚರ್ಮದ ಮೂಲಕ ನೀರನ್ನು ಹೀರಬಲ್ಲವು. ಬರಗಾಲ ಬಂದಾಗ ಇವು ಕೆಸರಿನ ಅಡಿಯಲ್ಲಿ ಅಡಗಿ ಕುಳಿತುಕೊಳ್ಳುತ್ತವೆ. 1 ವರ್ಷದವರೆಗೂ ಇವು ಆಹಾರವಿಲ್ಲದೆ ಕೆಸರಿನಲ್ಲಿ ಬದುಕಬಲ್ಲವು. ಇದನ್ನು ಇಸ್ಟಿವೇಷನ್ ಎಂದು ಕರೆಯುತ್ತಾರೆ. ಇವುಗಳ ಚರ್ಮದಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಇವುಗಳ ಮೇಲೆ ಅನೇಕ ವೈದ್ಯಕೀಯ ಸಂಶೋಧನೆಗಳು ನಡೆಯುತ್ತಿವೆ. ಈ ಕಪ್ಪೆಗಳು ತುಂಬಾ ಬುದ್ಧಿವಂತ ಜೀವಿಗಳು ಸಹ ಹೌದು. ಇವು ಅಪಾಯದ ಮುನ್ಸೂಚನೆಯನ್ನು ಕಂಪನಗಳ ಮೂಲಕ ತಿಳಿಯುತ್ತವೆ. ನೀರಿನಲ್ಲಿನ ಸಣ್ಣ ಚಲನೆಯನ್ನು ಇವು ಗುರುತಿಸಬಲ್ಲವು. ಇವು ರಾತ್ರಿಯ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತವೆ. ಗಂಡು ಕಪ್ಪೆಗಳು ಸಂಗಾತಿಯನ್ನು ಕರೆಯಲು ನೀರಿನ ಅಡಿಯಲ್ಲಿ ಶಬ್ದ ಮಾಡುತ್ತವೆ. ಇವುಗಳಿಗೆ ಧ್ವನಿ ಚೀಲಗಳು ಇರುವುದಿಲ್ಲ. ಆದರೂ ಇವು ಸ್ನಾಯುಗಳ ಸಹಾಯದಿಂದ ಟಿಕ್ ಟಿಕ್ ಎಂಬ ಶಬ್ದವನ್ನು ಹೊರಡಿಸುತ್ತವೆ. ಒಂದು ಬಾರಿಗೆ ಹೆಣ್ಣು ಕಪ್ಪೆ 100 ಮೊಟ್ಟೆಗಳನ್ನು ಇಡುತ್ತದೆ. ಮೊಟ್ಟೆಗಳು 1-2 ದಿನಗಳಲ್ಲಿ ಮರಿಗಳಾಗುತ್ತವೆ. ಈ ಕಪ್ಪೆ ಮರಿಗಳು ಫಿಲ್ಟರ್ ಫೀಡರ್ಸ್ ಆಗಿರುತ್ತವೆ. ಅಂದರೆ ಇವು ನೀರಿನಲ್ಲಿನ ಸಣ್ಣ ಕಣಗಳನ್ನು ಸೋಸಿ ತಿನ್ನುತ್ತವೆ. ಇವುಗಳ ಬೆಳವಣಿಗೆ ಹಂತಗಳು ನೋಡಲು ತುಂಬಾ ಆಕರ್ಷಕವಾಗಿರುತ್ತವೆ. ಈ ಕಪ್ಪೆಗಳನ್ನು ಇಂದು ಪ್ರಪಂಚದಾದ್ಯಂತ ಸಾಕುವ ಪ್ರಾಣಿಗಳಾಗಿ ಸಾಕುತ್ತಾರೆ. ಇವುಗಳನ್ನು ಅಕ್ವೇರಿಯಂನಲ್ಲಿ ಇಡುವುದು ಸುಲಭ. ಆದರೆ ಇವುಗಳನ್ನು ಬೇರೆ ಮೀನುಗಳ ಜೊತೆ ಇಡುವುದು ಅಪಾಯಕಾರಿ. ಏಕೆಂದರೆ ಇವು ಬಾಯಿಗೆ ಸಿಕ್ಕಿದ್ದನ್ನೆಲ್ಲ ನುಂಗುವ ಸ್ವಭಾವದವು. ಕೆಲವು ದೇಶಗಳಲ್ಲಿ ಇವುಗಳನ್ನು ಆಕ್ರಮಣಕಾರಿ ಪ್ರಭೇದ ಎಂದು ಪರಿಗಣಿಸಲಾಗಿದೆ. ಇವು ಸ್ಥಳೀಯ ಪರಿಸರ ವ್ಯವಸ್ಥೆಗೆ ಹಾನಿ ಮಾಡುವ ಸಾಧ್ಯತೆ ಇರುತ್ತದೆ. ಇವು ಅನೇಕ ರೋಗಕಾರಕಗಳನ್ನು ಹರಡಬಲ್ಲವು. ವಿಶೇಷವಾಗಿ ಕೈಟ್ರಿಡ್ ಫಂಗಸ್ ಹರಡುವಿಕೆಯಲ್ಲಿ ಇವುಗಳ ಪಾತ್ರ ದೊಡ್ಡದಿದೆ. ಇದರಿಂದ ಬೇರೆ ಜಾತಿಯ ಕಪ್ಪೆಗಳಿಗೆ ತೊಂದರೆಯಾಗುತ್ತಿದೆ. ಆದರೂ ಇವು ಪರಿಸರ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ಸೊಳ್ಳೆಗಳ ಲಾರ್ವಾಗಳನ್ನು ತಿಂದು ಜನರಿಗೆ ಸಹಾಯ ಮಾಡುತ್ತವೆ. ಜೀವ ವೈವಿಧ್ಯತೆಯ ದೃಷ್ಟಿಯಿಂದ ಇವು ಬಹಳ ಮುಖ್ಯವಾಗಿವೆ. ಇವುಗಳ ಬಣ್ಣ ಸಾಮಾನ್ಯವಾಗಿ ಬೂದು ಅಥವಾ ಆಲಿವ್ ಹಸಿರು ಇರುತ್ತದೆ.
ಬೆನ್ನಿನ ಮೇಲೆ ಗಾಢ ಬಣ್ಣದ ಮಚ್ಚೆಗಳು ಕಂಡುಬರುತ್ತದೆ. ಅಲ್ಬಿನೋ ಕ್ಲಾಡ್ ಫ್ರಾಗ್ಸ್ ಕೂಡ ಬಹಳ ಜನಪ್ರಿಯವಾಗಿವೆ. ಪ್ರಕೃತಿಯಲ್ಲಿ ಈ ಕಪ್ಪೆಗಳು ನಿಜಕ್ಕೂ ಅದ್ಭುತ ಜೀವಿಗಳು. ನಾಲಿಗೆ ಇಲ್ಲದಿದ್ದರೂ ಉಗುರುಗಳ ಸಹಾಯದಿಂದ ಇವು ಬದುಕುತ್ತವೆ. ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಇವುಗಳ ಕೊಡುಗೆ ಅಪಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.